ಹಲೋ ಫ್ರೆಂಡ್ಸ್, ರಿದಾ ಬೂಟಿಕ್ ಯಲಹಂಕದಿಂದ ರೇಷ್ಮಾ ಅನ್ನೋ ಕಸ್ಟಮರು ಯಲಹಂಕ ನ್ಯೂ ಟೌನಿಂದ ಬಂದು ನನ್ನಲ್ಲಿ ಸ್ಯಾರಿ ಪರ್ಚೇಸ್ ಮಾಡಿದ್ರು. ಕಾಣಿಸ್ತಾ ಇರ್ಬೋದು, ಮರೂನ್ ಕಲರ್ ಸ್ಯಾರಿ ಆಗಿರುತ್ತೆ, ನಮ್ಮದೇ ಸ್ಯಾರಿ ಆಗಿರುತ್ತೆ. ಎಂಬ್ರಾಯ್ಡಿಂಗ್ ವಿತ್ ಕಟ್ ವರ್ಕ್ ಇತ್ತು. ಸೊ ಈ ಸ್ಯಾರಿ ಯಾವುದು ಅವೈಲಬಲ್ ಇಲ್ಲ, ತುಂಬ ಹಳೆ ಕಸ್ಟಮರು ಕೊಟ್ಟಿದ್ರು. ಬ್ಲೌಸ್ ಸ್ಟಿಚ್ ಮಾಡಿ ಕೊಡ್ತಾ ಇರೋದು ನಾವು ಲೇಟ್ ಆಗಿದೆ ಅಷ್ಟೇ. ಸೊ ಇದಕ್ಕೆ ಎಂಬ್ರಾಯ್ಡಿಂಗಲ್ಲಿ ಬ್ಲೌಸ್ ಬೇಕು ಅಂತ ಹೇಳಿದ್ರು. ಪ್ರಿನ್ಸಸ್ ಕಟ್ ಮತ್ತು ಕಪ್ಸಲ್ಲಿ ಬ್ಲೌಸ್ ರೆಡಿ ಆಗಿದೆ. ಸೆಲ್ಫಲ್ಲಿ ಬ್ಲೌಸ್ ಬಂದಿತ್ತು. ಕಾಣಿಸ್ತಾ ಇದೆ ಅಂತಂದರೆ ಫ್ರಂಟ್ ಬಂದು ಸ್ಕ್ಯಾಲಪ್ ಡಿಸೈನ್ ಮಾಡಿಕೊಟ್ಟಿದ್ದೀವಿ. ಹ್ಯಾಂಡ್ ವರ್ಕಲ್ಲಿ ಬ್ಲೌಸ್ ಹೋಗಿದೆ. ಓನ್ ಡಿಸೈನ್ ಆಗಿತ್ತು ನಮ್ಮದಿದು. ಇನ್ನು ಸ್ಲೀವ್ಸಲ್ಲಿ ಬಂದು ಸೇಮ್ ಡಿಸೈನ್, ಸ್ಲೀವ್ಸಲ್ಲಿ ಬಂದು ಬುಟ್ಟಾಸ್ ಕೊಟ್ಟಿದ್ದೀನಿ 3 ಪೆಟಲ್ಸಲ್ಲಿ. ಬಟ್ ಸ್ಲೀವ್ಸ್ ಸ್ವಲ್ಪ ಹೈಲೈಟಾಗಿ ಮಾಡಿದ್ದೀನಿ. ಒಂದು ಬ್ಲೌಸ್ ಮಾಡಿದ್ವಿ, ಸೊ ಸೇಮ್ ಬೇಕು ಅಂತ ಹೇಳಿದರು. ಮಧ್ಯದಲ್ಲಿ ಈ ಥರ ಐ ಶೇಪ್ ಕೊಟ್ಟು ಸುತ್ತ ವರ್ಕ್ ಮಾಡಿದ್ದೀವಿ. ಹ್ಯಾಂಡ್ ವರ್ಕಲ್ಲಿ ಸೀಕ್ವೆನ್ಸ್ ಯೂಸ್ ಮಾಡಿ ಫ್ರೆಂಚ್ ನಾಟಿಯಲ್ಲಿ ಮಾಡಿದ್ದೀವಿ. ಈ ವರ್ಕ್ಗೆ, ಈ ಡಿಸೈನ್ಗೆ ಇದು ಮ್ಯಾಚ್ ಆಗೋ ಥರ ಮಾಡಿಕೊಟ್ಟಿದ್ದೀವಿ. ಇನ್ನು ಬ್ಯಾಕ್ ಸೈಡ್ ಬಂದು ಕಾಣಿಸ್ತಾ ಇದೆ ಅಲ್ಲ, ಈ ಥರ ಕಟ್ ವರ್ಕಲ್ಲಿ ಈ ಥರ ಬ್ಲೌಸ್ ಹೈ ನೆಕ್ಕಲ್ಲಿ ರೆಡಿ ಮಾಡಿದ್ದೀನಿ. ಈ ವರ್ಕು ಕೂಡ ಅಷ್ಟೇ ಫ್ರೆಂಚ್ ನಾಟು ಮತ್ತು ಸ್ಮಾಲ್ ಕಟ್ ವರ್ಕ್ಸ್ ಹೋಗಿದೆ. ಬ್ಯಾಕ್ ಪ್ಯಾಟ್ರನ್ ಬಂದು ಸ್ವಲ್ಪ ಚೇಂಜ್ ಆಗಿ ಇಟ್ಕೊಟ್ಟಿದ್ದೀನಿ. ನೆಕ್ಕು ಎಡ್ಜಲ್ಲಿ ಈ ಥರ ಪೈಪಿಂಗ್ ಮಾಡಿ ಅಟ್ಯಾಚ್ ಮಾಡಿದ್ದೀವಿ. ಆಲ್ ಓವರ್ ಬ್ಲೌಸ್ ಪೂರ್ತಿಯಾಗಿ ಈ ರೀತಿಯಾಗಿ ಕಾಣ್ತಾ ಇದೆ. ಹ್ಯಾಂಡ್ ವರ್ಕಲ್ಲಿ ಮಾಡಿರೋ ಅಂತ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗೆ ಬ್ಲೌಸ್ ಆಗಿರುತ್ತೆ ಇದು. ಸೊ ಈ ಸ್ಯಾರಿ ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರು. ಸೊ ಈಗ ಅವೈಲಬಲ್ ಇಲ್ಲ. ರೇಷ್ಮಾ ಅವರೇ ಅಲ್ಲಿ ನನಗೆ ಯಲಹಂಕ ನ್ಯೂ ಟೌನಿಂದ ಬಂದು ಸ್ಯಾರಿ ಪರ್ಚೇಸ್ ಮಾಡಿ ನನಗೆ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ಈ ಬ್ಲೌಸ್ ಸ್ಟಿಚಿಂಗ್ ಚಾರ್ಜ್ ತಿಳ್ಕೊಳ್ಬೇಕು ಅಂದರೆ, ಇದೇ ಥರ ಬ್ಲೌಸಸ್ ನೀವು ಸ್ಟಿಚ್ ಮಾಡಿಸ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ವಾಟ್ಸಪ್ ನಂಬರಲ್ಲಿ ನನಗೆ DM ಮಾಡಿ. ಹಾಗೆ ಇದೇ ಥರ ಡೈಲಿ ಅಪ್ಡೇಟ್ಗೋಸ್ಕರ ರಿದಾ ಬೂಟಿಕ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.